ಸ್ಟಾರ್ಟ್. ಈಗ ನಾವಿಲ್ಲಿ ಒಂದು ಕಂಪನಿ ಕ್ರಿಯೇಷನ್ ಮಾಡ್ಕೋತೀವಿ. ನಮಗೆ ಯಾವ ಕಂಪನಿದ ಮಾಹಿತಿ ಹಾಕಬೇಕು ಆ ಕಂಪನಿದ ಕ್ರಿಯೇಷನ್ ಮಾಡ್ಕೊಳ್ಳೋದು. ಈಗ ಯಾವ ಕಂಪನಿ ತಗೊಂಡು ಒಂದು ಸಣ್ಣ ಅಂಗಡಿನ ತಗೊಂಡು ನಾವು ಊರಾಗ ಇರ್ತಾವಲ್ಲ ಅಂಗಡಿ, ಆ ಅಂಗಡಿ ನಾವು ಅಲ್ಲಿ ತಗೋತೀವಿ. ಆ ಅಂಗಡಿ ಹೆಸರ ಯಾವ ತಗೊಂಡು? ಶಾಂತಿ ನಾಥ ಸ್ಟೋರ್ ಅಂಗಡಿ ಅದ ಯಾವ ಕಂಟ್ರಿ ಒಳಗೈತಿ ಆ ಕಂಟ್ರಿ ತಗೋತೀವಿ. ನೆಕ್ಸ್ಟ್ ಕರ್ನಾಟಕ, ನೆಕ್ಸ್ಟ್ ಪಿನ್ ಕೋಡ್ ನಂಬರ್, ಆನಂತರ ಅದರ ಫೋನ್ ನಂಬರ್, ಮೊಬೈಲ್ ನಂಬರ್, ಫ್ಯಾಕ್ಸ್ ನಂಬರ್, ಇಮೇಲ್ ಅಡ್ರೆಸ್, ವೆಬ್ಸೈಟ್ ಅಡ್ರೆಸ್ ನಾವೆಲ್ಲ ಇಲ್ಲಿ ಬರಿತೀವಿ. ಈಗ ಯಾವ ವರ್ಷದ ನೀವು ಮಾಹಿತಿ ಹಾಕವ್ರು ಅದ್ ನಾವು ಅಲ್ಲಿ ಬರಿಬೇಕು. ಈಗ 24 ನಡೆದೈತಲ್ಲ, ನಮಗ ಏಪ್ರಿಲ್ ತಿಂಗಳದಿಂದ 2024ರಿಂದ 25 ಇದು ಒಂದು ವರ್ಷ ಆಗ್ತೈತಿ. ಆ ವರ್ಷದ ಮಾಹಿತಿ ಎಲ್ಲ ಹಾಕೋದೈತಿ. ಅಂದ್ರೆ ನಾ ಇಲ್ಲಿ ಡೇಟ್ ಏನ್ ತಗೋತೀನಿ? 1/4. ಇನ್ನು 24 ನಾವು ಹಾಕ್ಲಾಕ್ ಸ್ಟಾರ್ಟ್ ಮಾಡೋಲ್ಲ. 2024 ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗೋದು 1/4 ಮುಗಿದತ್ ಯಾವಾಗ? 31/3/2025. ಈ ಒಂದು ವರ್ಷದ ಮಾಹಿತಿ ನಮಗೆ ಅಲ್ಲಿ ಹಾಕೋದೈತಿ. ಇದನ್ನ ಅಲ್ಲಿ ಹಾಕಿ ಈಗ ಮಾಹಿತಿ ಹಾಕಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಅಕೌಂಟ್ ಇನ್ಫಾರ್ಮೇಶನ್ ದಲ್ಲಿ ಹೋಗ್ತೀವಿ. ಅಕೌಂಟ್ ಇನ್ಫಾರ್ಮೇಶನ್ ದಲ್ಲಿ ಲೇಜರ್, ಆನಂತರ ಕ್ರಿಯೇಟ್. ಅದ ಅಂಗಡಿ ನಾವು ತೆಗಿಬೇಕಂದ್ರೆ ಏನೇನ್ ರೊಕ್ಕ ಹಾಕಿರ್ತೀವಲ್ಲ, ನಾವು ಎಷ್ಟು ರೊಕ್ಕ ಹಾಕಿರ್ತೀವಿ, ಯಾರು ಹಾಕ್ಯಾರು ಅವ್ರಿಗೆ ಹೆಸರು ಬರ್ಬೇಕು. ಮೊದಲ ರೊಕ್ಕ ಹಾಕಿ ನಮ್ದು ಹೆಸರ ಈಗಿನ ತಿಳ್ಕೊರಿ. ಈಗಿನ ಹೆಸರು ತಗೊಂಡ್ ನಾವ ಭಾರತಿ. ಕ್ಯಾಪಿಟಲ್ ಅಂದ್ರೆ ರೊಕ್ಕ ಹಾಕಿದವು, ಬಂಡವಾಳ ಹಾಕಿದವು ವ್ಯಕ್ತಿ ಹೆಸರ ಕ್ಯಾಪಿಟಲ್. ಈಕೆ ಒಬ್ಬಕ್ಕೆ ಹಾಕ್ಯಾರೋ ಇಬ್ರು ಮಂದಿ ಹಾಕ್ಯಾರೋ ಅದು ನಾವು ನೋಡ್ಕೋಬೇಕು. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಎಷ್ಟು ರೊಕ್ಕ ಹಾಕ್ಯಾವು, ಎಷ್ಟು ರೊಕ್ಕ ಹಾಕಿದೀವಿ, ಒಂದು ಅಮೌಂಟ್ ಹೇಳ್ರಿ. ಇಟ್ಟು ರೊಕ್ಕ ಹಾಕಿ ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ಎಷ್ಟು ರೊಕ್ಕ ಹಾಕಿದಿ ಅಲ್ಲಿ ಬೇಕಲ್ಲ? 50,000 ರೂಪಾಯಿ ರೊಕ್ಕ ಹಾಕಿದೀನಿ. ಓಕೆ, 50,000 ರೂಪಾಯಿ ಕ್ರೆಡಿಟ್ ಅದು ತಾನ ಬಂತು. ಓಕೆ, ಆ 50,000 ರೂಪಾಯಿ ಹಾಕಿದ ನಂತರ ಏನೇನ್ ತಗೊಂಡ್ಬಂದ್ರಿ? ಬಿಸ್ನೆಸ್ ಏನೇನ್ ಆಗ್ತೈತಿ ಅದ್ ನಮಗ್ ತರಬೇಕಲ್ಲ. ಏನೇನೈತಿ ನಿಮ್ ಕಡೆ ಆಸ್ತಿ? ಆ ರೊಕ್ಕ ಹಾಕಿ ನೀವು ಏನೇನ್ ಮಾಡ್ರಿ? ಮೊದಲ ಜಾಗ ತಗೊಂಡ್ರಿ, ಬಿಲ್ಡಿಂಗ್ ಕಟ್ಸಿರಿ. ಆ ಬಿಲ್ಡಿಂಗ್ ಎಷ್ಟದ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನಿಮ್ದು ಆಸ್ತಿ ಆತಲ್ಲ. ಯಾವ ಆಸ್ತಿ ಆತು? ಸ್ಥಿರ ಆಸ್ತಿ ಆತು. ಅಂದ್ರೆ ಫಿಕ್ಸ್ಡ್ ಅಸೆಟ್. ನಾವೇನ್ ತಗೋತೀವಿ? ಫಿಕ್ಸ್ಡ್ ಅಸೆಟ್ ಎಷ್ಟು ರೂಪಾಯಿ ತಗೊಂಡ್ರಿ? 50,000ದಾಗ ಎಷ್ಟು ತಗೊಂಡ್ರಿ? 25. ಆ 50,000 ರೂಪಾಯಿ ನೀವು ಏನೇನ್ ಮಾಡಿದ್ರಿ ಅದು ತಗೋಬೇಕು. 25,000 ರೂಪಾಯಿ ಎಲ್ಲಿ ಹೋತು? ಫಿಕ್ಸ್ಡ್ ಅಸೆಟ್. ಆನಂತರ ಮತ್ತ ಫರ್ನಿಚರ್ ಮಾಡಿಸ್ಕೋಬೇಕಲ್ಲ. ಫರ್ನಿಚರ್ ಫಿಕ್ಸ್ಡ್ ಅಸೆಟ್. ಅಮೌಂಟ್ ಎಷ್ಟು? ಫರ್ನಿಚರ್ ಎಷ್ಟು ರೂಪಾಯಿದ? 5,000. ಎಷ್ಟು ಉಳಿತು ನಮ್ ಕಡೆ? 20,000 ರೂಪಾಯಿ. ಮತ್ತೇನೈತಿ ನಿಮ್ ಕಡೆ? ಏನ್ ಮಾಡ್ರಿ? ಕಲರ್ ಬಿಲ್ಲರ್ ಎಲ್ಲ ಬಿಲ್ಡಿಂಗ್ ದಾಗ ಬಂತಾರ. ಮತ್ತ ಮಾರಾಟ ಮಾಡಕ್ ಸಾಮಾನು ಬೇಕು ಬೇಡ? ಸ್ಟಾಕ್ ಬೇಕಲ್ಲ. ಆ ಸ್ಟಾಕ್ ಎಷ್ಟು ರೂಪಾಯಿ ಐತಿ ನಿಮ್ ಕಡೆ ಈಗ? ಅಂದ್ರೆ ನಾವಿಲ್ಲಿ ಸ್ಟಾಕ್, ಇಲ್ಲಿ ಅಂಡರ್ ಗ್ರೂಪ್ ಸ್ಟಾಕ್ ಇನ್ ಹ್ಯಾಂಡ್ ಎಷ್ಟು ರೂಪಾಯಿ ಐತಿ? 10,000 ರೂಪಾಯಿದ ಸ್ಟಾಕ್ ಐತಿ. ಆನಂತರ ಮತ್ತ ಇನ್ನ 10,000 ರೂಪಾಯಿ ಐತಿ ನಮ್ ಕಡೆ. ಇದು ಸ್ಟಾಕ್ ಆಗಿ ಇಲ್ಲಿ ತೋರಿಸೋದಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ? ಇಲ್ಲಿ F1 ಅಂದ ಇಲ್ಲಿ ಎಸ್ ಅಂತೀವಿ. ಅಕೌಂಟ್ ಅಷ್ಟೇ ನಮಗೆ ಮೇಂಟೈನ್ ಮಾಡೋದೈತಿ, ಸ್ಟಾಕ್ ಅಂತೂ ಇಲ್ಲ. ಈಗ 40 ಆತು, ಇನ್ನ 10 ಉಳಿತಲ್ಲ. ಇನ್ನ 10 ಉಳಿದಿರೋದು ಏನ್ ಮಾಡ್ಬೇಕು? ಏನ 10,000 ರೂಪಾಯಿ ಉಳ್ದಾವು. ಮತ್ತೇನ್ರಿ ಖರ್ಚಾಗೈತಿ? 10,000 ರೂಪಾಯಿ ನಿಮ್ ಕಡೆ ಉಳ್ದಾವು. ಏನೇನ್ ಖರ್ಚಾಗೈತಿ? ನಿಮ್ಮ ಬಿಸ್ನೆಸ್ ಇದು ನಿಮಗ್ ಗುರುತಿರ್ಬೇಕು.
ಅದೇನ್ ಬ್ಯಾಡ್ ನಮಗ ಖರ್ಚಾಗಿರೋದ 10,000 ರೂಪಾಯಿ ನಮ್ ಕಡೆ ಕ್ಯಾಶ್ ಉಳಿದ. ಕ್ಯಾಶ್ ಉಳ್ದವು ಅಂದ್ರೆ ನಾವೇನ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಆಲ್ರೆಡಿ ಇರ್ತೈತಿಲ್ಲ, ಇಲ್ಲಿ ಅಲ್ಟರ್ದಾಗ ಹೋಗ್ತೀವಿ, ಇಲ್ಲಿ ಕ್ಯಾಶ್ ಎಷ್ಟು ಉಳ್ದವು ನಾವು ಅಮೌಂಟ್ ಬರ್ತೀವಿ 10,000. ಅಂದ್ರ ನಿಮ್ಮ ಬಿಸ್ನೆಸ್ ಒಳಗಡೆ ನೀವು ರೊಕ್ಕ ಹಾಕಿದ್ರಿ, ಎಷ್ಟು ಹಾಕಿದ್ರಿ, ಏನ್ ಹಾಕಿದ್ರಿ ಅದ್ರ ಮಾಹಿತಿ ನಾವೆಲ್ಲ ಅಲ್ಲಿ ಹಾಕ್ತೀವಿ. ಇದು ಹಾಕೋದಕ್ಕ ನಾವೇನಂತೀವಿ ಲೇಜರ್ ಕ್ರಿಯೇಷನ್. ಇದು ಒಂದು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕ್ರಿಯೇಷನ್ ಆತು. ಅಂದ್ರೆ ನಮ್ಮ ಬಿಸ್ನೆಸ್ ಬಗ್ಗೆ ಮಾಹಿತಿ ಹಾಕ್ಲಾತಿದ್ವಿ ನಾವು, ಅಲ್ಲಿ ಬಂತೀವಿ 50,000. ಓಕೆ, ಹಿಂಗ ನಮ್ಮ ಬಿಸ್ನೆಸ್ ಬಗ್ಗೆ ಎಲ್ಲ ಮಾಹಿತಿ ಹಾಕೋದು, ಅದಕ್ಕೆ ನಾವು ಲೇಜರ್ ಕ್ರಿಯೇಷನ್ ಮಾಡ್ಕೋತೀವಿ. ಅದಕ್ಕೆ ನಾವು ಲೇಜರ್ ಕ್ರಿಯೇಷನ್ ಅಂತೀವಿ. ಅಂಡರ್ ಗ್ರೂಪ್ ಏನ್ ಬರ್ಬೇಕು ಅದ ನಾವು ತಿಳ್ಕೋಬೇಕು ಫಸ್ಟ್. ಅದ ತಿಳ್ಕೊಂಡ್ರಿ ಏನು ತೊಂದರೆನೇ ಇಲ್ಲ, ಎಲ್ಲ ಮುಂದಿನ ಕರೆಕ್ಟ್ ಹಾಕೋತ ಹೋಗ್ತಾವ. ಅದಕ್ಕಾಗಿ ನಾನು ನಿಮಗೆ ಕೊಟ್ಟು ಕಳಿಸಿದ್ನಿ, ಅಂಡರ್ ಗ್ರೂಪ್ ಇದು ಬರ್ತೈತಿ, ಇದು ಬರ್ತೈತಿ. ಈಗ ನಾವು ಇನ್ನೂ ಒಂದು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡ್ಕೊಂಡು, ಆ ಬ್ಯಾಲೆನ್ಸ್ ಶೀಟ್ ನಾವ ಸಿಂಪಲ್ ವಾಗಿ ಗ್ರೂಪ್ ಏನ್ ಬರ್ತೈತಿ ಇದೆಲ್ಲ ಮಾಹಿತಿ ನಾವ ಹಂಗ ಜನರಲಿ ಹಾಕಿದೀವಿ. ಈಗ ಕಂಪನಿದವ್ರು ಕೊಟ್ಟಿರ್ತಾರು, ಇದ್ ನೋಡ್ ನಂದ ಎಷ್ಟ್ ರೊಕ್ಕ ಹಾಕಿನಿ, ಎಷ್ಟ್ ತೆಗ್ದಿನಿ, ಎಷ್ಟ್ ಆಸ್ತಿ ಐತಿ, ಇಲ್ಲೆಲ್ಲ ಐತಿ ನೋಡ್ಕೋ, ಮತ್ತಲ್ಲಿ ಹಾಕಿ ಬಿಡು. ಇಲ್ಲಿ ನಾವೇನ್ ಮಾಡು, ಒಂದು ಬ್ಯಾಲೆನ್ಸ್ ಶೀಟ್ ಇಲ್ಲಿ ಹಾಕಿಬಿಡ್ನಿ. ಇದು ಬ್ಯಾಲೆನ್ಸ್ ಶೀಟ್ ಯಾವ ಕಂಪನಿದ ಐತಿ, ಆ ಕಂಪನಿ ಹೆಸರನ್ನ ಇಲ್ಲಿ ಕೊಟ್ಟಿರ್ತಾರ, ಅಕ್ಷಯ್ ಎಲೆಕ್ಟ್ರಾನಿಕ್ಸ್. ಅಂದ್ರೆ ಇಲ್ಲಿ ಒಂದು ಹೊಸ ಕಂಪನಿ ನಾವು ಮಾಡ್ಕೊಂಡು ಅಕ್ಷಯ್ ಎಲೆಕ್ಟ್ರಾನಿಕ್ಸ್, ಹೊಸ ಕಂಪನಿ ಆತು, ಕ್ರಿಯೇಷನ್ ಮಾಡ್ಕೊಳ್ಳೋದ ಅಕ್ಷಯ್ ಎಲೆಕ್ಟ್ರಾನಿಕ್ಸ್. ಕ್ರಿಯೇಟ್ ಅನ್ನೋದು ಇಲ್ಲಿ ಸಿ ಕೋಲನ್ದಲ್ಲಿ ಭಾರತಿ ಅಂತ ನಾವು ತಗೊಂಡಿವಿ, ಅಥವಾ ಇಲ್ಲಿ ಸಿ ಕೋಲನ್ದಲ್ಲಿ ಮಹೇಕ್ ಅಂತ ತಗೋತೀವಿ. ಅಂದ್ರೆ ನಮ್ಮದ್ ಸೆಪರೇಟ್ ಆಗಿ ಉಳಿಬೇಕು ಅಂತ ನಾವು ಫೋಲ್ಡರ್ ಹೆಸರು ಹಾಕ್ತೀವಿ. ಇವಿದು ನಾನು ಬಸ್ಸು ಎಂಟರ್ ಮಾಡಿತೀವಿ. ನಮಗೆ ಯಾವ ಕಂಪನಿ ಮಾಹಿತಿ ಹಾಕೋದೈತಿ, ಅಕ್ಷಯ್ ಎಲೆಕ್ಟ್ರಾನಿಕ್ಸ್ ಇದು ತಗೊಂಡಿವಿ. ಕರ್ನಾಟಕ ಇದೆಲ್ಲ ಮಾಹಿತಿ ಹಾಕ್ತಿವಿ. ಇಯರ್ ನಾವು ಚಾಯ್ಸ್ ಮಾಡ್ತೀವಿ, ಅದೇ ಇರ್ಲಿ 23, 24 ನಮ್ ಇಯರ್ ಆಯ್ತು ಬಂದಿವಿ. ಇನ್ನಿಲ್ಲಿ ನಮಗ ಅಕೌಂಟ್ ಓನ್ಲಿ ಬೇಕಂದ್ರೆ ನಾವು F11 ಮಾಡ್ಕೋತೀವಿ, F1 ಮಾಡ್ಕೋತೀವಿ. ನಮಗ ಅಕೌಂಟ್ ಅಷ್ಟ ಮೇಂಟೈನ್ ಮಾಡೋದೈತಿ. ಸ್ಟಾಕ್ ಎಷ್ಟು ಉಳ್ದೈತಿ ಏನು ಉಳ್ದೈತಿ ನಮಗೇನ್ ಬೇಡ, ಅದ್ ನಾವ ಎಸ್ ಅಂದಿವಿ. ಅಕೌಂಟ್ ಅಷ್ಟ ಇದು ಎಷ್ಟು ಉಳ್ದೈತಿ, ಇದು ಎಷ್ಟು ಉಳ್ದೈತಿ ನಮಗ ಅದೇನ್ ಬೇಡ, ಅದ್ ನಾವು ತೆಗೆದು ಹಾಕಿದ್ವಿ. ಇಲ್ಲೇ ಅಕೌಂಟ್ ಇನ್ಫಾರ್ಮೇಶನ್ ದಾಗ ಬಂದಿವಿ, ಇಲ್ಲಿ ಲೇಜರ್ದಾಗ ಹೋಗ್ತೀವಿ, ಇಲ್ಲಿ ಕ್ರಿಯೇಟ್ ಅಂತೀವಿ. ಈಗ ಈ ಬ್ಯಾಲೆನ್ಸ್ ಶೀಟ್ ನಾವು ಅಲ್ಲಿ ಕ್ರಿಯೇಷನ್ ಮಾಡ್ಕೋಬೇಕು. ಇದ್ರಾಗ ಲೈಬಿಲಿಟಿ ಸೈಡ್ ಐತಿ, ಅಸೆಟ್ ಸೈಡ್ ಐತಿ. ನಾವು ಫಸ್ಟ್ ಅಸೆಟ್ ಸೈಡ್ ತಗೊಂಡು ಏನ್ ಲೈಬಿಲಿಟಿ ಸೈಡ್ ತಗೊಂಡು ನಮಗೆ ಯಾವ್ದು ಇಷ್ಟ ಆಗ್ತೈತಿ ಅದ್ ನಾವು ತಗೊಂಡು. ಲೈಬಿಲಿಟಿ ಇಲ್ಲಿ ಫಸ್ಟ್ ಐತಿಲ್ಲ ಕ್ಯಾಪಿಟಲ್ ಎ, ಇಲ್ಲಿ ನಾವು ಬರಿತೀವಿ ಕ್ಯಾಪಿಟಲ್ ಎ. ವ್ಯಕ್ತಿ ರೊಕ್ಕ ಹಾಕಿದಾನು ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಕ್ಯಾಪಿಟಲ್ ಅಕೌಂಟ್ ತಗೋಬೇಕು. ಎಷ್ಟು ರೊಕ್ಕ ಹಾಕಿದಾನು, 25,000. ಓಕೆ, ಆನಂತರ ಕ್ಯಾಪಿಟಲ್ ಬಿ, ಇಬ್ರು ಕೂಡಿ ಮಾಡ್ಯಾರು, ಅವನು ಕ್ಯಾಪಿಟಲ್, ಇಬ್ರು ಮಂದಿದೈತಿ, ಇಬ್ರು ಮಂದಿ ರೊಕ್ಕ ಹಾಕಿದಾರು. ಆಮೇಲೆ ಹಾಕ್ಯಾನು 25,000 ರೂಪಾಯಿ ಇಬ್ರು ಕೂಡಿಸಿ ಹಾಕಿದಾರು, ಅದ ನಾವು ಕ್ಯಾಪಿಟಲ್ ಅಂತ. ನೆಕ್ಸ್ಟ್ ಮೂರನೇದ ಜನರಲ್ ರಿಸರ್ವ್. ಅಂದ್ರ ಹೋದ ವರ್ಷ ನಮಗೇನ್ ಪ್ರಾಫಿಟ್ ಆಗೈತಿ ಅದ್ರಾಗಿನ್ ಸ್ವಲ್ಪ ಅಮೌಂಟ್ ನಾವು ತೆಗೆದು ಇಟ್ಟಿದೀವಿ, ಅದಕ್ಕೆ ನಾವ್ ಅಂತೀವಿ ರಿಸರ್ವ್. ಅದಕ್ಕೆ ನಾವ್ ಅಂತೀವಿ ಜನರಲ್ ರಿಸರ್ವ್. ರಿಸರ್ವ್ ಅಂಡರ್ ಗ್ರೂಪ್ ರಿಸರ್ವ್ ಅಂಡ್ ಸರ್ಪ್ಲಸ್. ಇದೆಲ್ಲ ನಮಗೆ ಯಾವ್ದು ಗ್ರೂಪ್ ಅನ್ನ ತಗೋಬೇಕು, ಇದು ಕರೆಕ್ಟ್ ಆಗಿ ಅದ್ರಾಗ ನೋಡ್ ನಾವು ತಗೋಬೇಕು. ಈಗಂತೂ ನಾ ಹೇಳತ್ತೀನಿ, ಮುಂದಿನ ಬ್ಯಾಲೆನ್ಸ್ ಶೀಟ್ ನೀವು ತಗೋಬೇಕು. ಅಮೌಂಟ್ ಎಷ್ಟೈತಿ, 10,000. ಇನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಐತಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಮಗೆ ಮಾಡ್ಲಕ್ ಹತ್ತಂಗಿಲ್ಲ, 2 ಅಕೌಂಟ್ ಆಲ್ರೆಡಿ ಇರ್ತಾವ, ಕ್ಯಾಶ್ ಪ್ರಾಫಿಟ್ ಅಂಡ್ ಲಾಸ್. ಅದಕ್ಕಾಗಿ ನಾವು ಹಿಂದೆ ಬರ್ತೀವಿ, ಎಸ್ಕೇಪ್ ಅಂದ ಇಲ್ಲಿ ಅಲ್ಟರ್ದಾಗ ಹೋಗ್ತೀವಿ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತೀವಿ. ಇಲ್ಲಿ ಬಂದ ಅಮೌಂಟ್ ಅಷ್ಟ ಹಾಕೋದು, ಎಷ್ಟೈತಿ 15,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಮತ್ತೆ ಇಲ್ಲಿ ಎಸ್ಕೇಪ್ ಅಂದ ಕ್ರಿಯೇಟ್ ದಲ್ಲಿ ಹೋಗಿ ನಾವಿಲ್ಲಿ ನೆಕ್ಸ್ಟ್ ಲೇಜರ್ ಅಕೌಂಟ್ ಯಾವ್ದೈತಿ, ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ.
ಇಲ್ಲೇ ನಮಗ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ. ಅಂಡರ್ ಗ್ರೂಪ್ ಆಫ್ ಕರೆಂಟ್ ಲೈಬಿಲಿಟಿ ಅಮೌಂಟ್ ಎಷ್ಟೈತಿ? 10,000. ಅಲ್ಲಿ 85 ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಎಲೆಕ್ಟ್ರಿಸಿಟಿ ಬಿಲ್. ಫಾರ್ ಎಲೆಕ್ಟ್ರಿಸಿಟಿ ಬಿಲ್ ಅಂಡರ್ ಗ್ರೂಪ್ ಪ್ರೊವಿಷನ್ಸ್ ಅಂತ ತಗೋತೀವಿ ನಾವು. ಅಮೌಂಟ್ ಎಷ್ಟ? 5,000. ನೆಕ್ಸ್ಟ್ ಸನ್ಡ್ರಿ ಕ್ರೆಡಿಟರ್ಸ್. ಈಗ ಸನ್ಡ್ರಿ ಕ್ರೆಡಿಟರ್ಸ್ ಅಂದ್ರ ನಾವು ಉದ್ರಿ ಕೊಂಡ್ಕೊಂಡಿರ್ತೀವಿ, ಅವ್ರಿಗೆ ರೊಕ್ಕ ಕೊಡ್ಬೇಕಾಗೈತಿ. ಎಷ್ಟ? 10,000. 10,000 ನಾವು ಒಬ್ಬರದ ಕೊಡೋದೈತಿ, ಇಬ್ರು ಮಂದಿದ ಅಲ್ಲಿ ನಾವು ಅಕೌಂಟ್ದಾಗ ಹಾಕಬೇಕು. ಟ್ಯಾಲಿ ಒಳಗ 10,000 ಒಬ್ಬರದ್ದು ಕೊಡೋದೈತಿ, ಇಬ್ಬರದಾಗ 3 ಮಂದಿದ, 4 ಮಂದಿ, 10 ಮಂದಿದ. ಈಗ ನಾವು ಇಲ್ಲಿ ಒಬ್ಬರದಂತ ತಿಳ್ಕೊಂತ ಇಲ್ಲಂತೂ ಕೊಟ್ಟಿಲ್ಲ, ಮುಂದೆ ನಿಮಗೆ ನಾ ಕೊಡ್ತೀನಿ ಯಾರ ಕಡೆಯಿಂದ ಎಷ್ಟು ಕೊಡೋದೈತಿ ಎಷ್ಟು ಬರೋದೈತಿ ಅಂತ. ಈಗ ನಾವು ಒಬ್ಬರದ ಹೆಸರು ತಗೊಂಡು ಒಬ್ಬಂದ 10,000 ರೂಪಾಯಿ ಕೊಡೋದೈತಿ ಅಲ್ಲ. ಈಗ ಇನ್ನೊಂದು ಕ್ವಶನ್, 10,000 ರೂಪಾಯಿ ನೀವು ಒಮ್ಮೆ ಕೊಂಡ್ಕೊಂಡಿರ್ಯಾ? ಏನು 2 ಸಲ ಕೊಂಡ್ಕೊಂಡಿರಿ, 4 ಸಲ ಕೊಂಡ್ಕೊಂಡಿರಿ? ಈಗ ನಾವು ಒಂದೇ ಸಲ ಅಂತ ತಗೊಂಡು ಓಕೆ 10,000 ರೂಪಾಯಿ ಒಟ್ಟು ಕೊಡೋದೈತಿ. ಅವ್ನ ಯಾವಾಗ ಕೊಂಡ್ಕೊಂಡಿವಿ ಅದೇನು ನಮಗೆ ಬರೆಯೋದಿಲ್ಲ. ಈಗ ನಮ್ಗೆ 10,000 ರೂಪಾಯಿ ಕೊಡೋದೈತಿ. ಯಾರ್ದು ಕೊಡೋದೈತಿ? ಅವನ ಹೆಸರ ಇಲ್ಲೇನ ಬಸವರಾಜ್. ಓಕೆ, ಇವಂದು ಕೊಡೋದೈತಿ. ಅಂಡರ್ ಗ್ರೂಪ್ ಸನ್ಡ್ರಿ ಕ್ರೆಡಿಟರ್. ನಾವೇನ್ ಮಾಡ್ತೀವಿ ಇಲ್ಲಿ? ಸನ್ಡ್ರಿ ಕ್ರೆಡಿಟರ್ ಅಮೌಂಟ್ ಇಲ್ಲಿ ಬಿಲ್ ಬೈ ಬಿಲ್. ನಮ್ಗೇನ್ ಡಿಟೇಲ್ ಬೇಡ, ನೋ ಅಂತೀವಿ ನಾವು. ಡಿಟೇಲ್ ಆಮೇಲೆ ನೋಡು ನಾವ್ ಹೆಂಗ್ ಹಾಕೋದು. 10,000 1,00,000 ರೂಪಾಯಿ ಆತಲ್ಲ. ಇನ್ನ ಈ ಕಡೆ ಅಸೆಟ್ ಸೈಡ್ ತಗೊಂಡು, ಅಸೆಟ್ ಸೈಡ್ ಏನೈತಿ? ಮಷಿನರಿ. ಅಂಡರ್ ಗ್ರೂಪ್ ಫಿಕ್ಸ್ಡ್ ಅಸೆಟ್. ಅಮೌಂಟ್ ಎಷ್ಟೈತಿ? 10,000 ರೂಪಾಯಿ. ನೆಕ್ಸ್ಟ್ ಎರಡನೇದು ಯಾವ್ದೈತಿ? ಫರ್ನಿಚರ್. ಅಂಡರ್ ಗ್ರೂಪ್ ಫಿಕ್ಸ್ಡ್ ಅಸೆಟ್. ಅಮೌಂಟ್ ಎಷ್ಟೈತಿ? ನಾವು ಅಲ್ಲಿ ಹಾಕ್ಬಿಡೋದು. ಎಷ್ಟೈತಿ? 10,000. ಆನಂತರ ನೆಕ್ಸ್ಟ್ ಗುಡ್ ವಿಲ್. ಗುಡ್ ವಿಲ್ ಇದು ನಮ್ಮದ ಫಿಕ್ಸ್ಡ್ ಅಸೆಟ್. ಅಮೌಂಟ್ ಆ ಚಾರ್ಟ್ ಎಲ್ಲ ಕೊಟ್ಟೈತಿ. ಅಂಡರ್ ಗ್ರೂಪ್ ಏನೇನ್ ಬರ್ತಾವೋ ಅದ್ ನೀವು ನೋಡ್ಕೋಬೇಕು. 20,000. ನೆಕ್ಸ್ಟ್ ಕ್ಯಾಶ್. ಈಗ ನಾವು ನೋಡಿದೀವಿ ಕ್ಯಾಶ್ ಅಕೌಂಟ್ ಆಲ್ರೆಡಿ ಇರ್ತೈತಿ, ಅಲ್ಲಿ ಹೋಗಿ ತಿದ್ದುಪಡಿ ಮಾಡ್ಕೋತೀವಿ ನಾವು. ಎಸ್ಕೇಪ್ ಆಲ್ಟರ್. ಆಲ್ಟರ್ ಒಳಗೆ ಹೋಗಿ ಕ್ಯಾಶ್. ಕ್ಯಾಶ್ ಅಮೌಂಟ್ ಎಷ್ಟೈತಿ? ನಾವು ಅಲ್ಲಿ ಬರ್ತೀವಿ. ಕ್ಯಾಶ್ 5,000. 5,000 ರೂಪಾಯಿ ಹಾಕಿದ್ವಿ. ಎಸ್ಕೇಪ್ ಅಂತೀವಿ, ಹೊರಗಡೆ ಬರ್ತೀವಿ. ಆನಂತರ ಇಲ್ಲಿ ಕ್ರಿಯೇಟ್ ಅಂತೀವಿ. ಮತ್ತೆ ಅಲ್ಲೇ ಹೋಗಿ ಆಲ್ಟರ್ ಮಾಡಿರಿ ಅಂದ್ರ ನಿಮ್ಮದ ಅಮೌಂಟ್ ಅಲ್ಲಿ ಆಡ್ ಆಗೋದಿಲ್ಲ. ಕ್ರಿಯೇಟ್ ಅನ್ನೋದು ಮತ್ತೆ ಕ್ರಿಯೇಟ್ ಅಂದ ಮತ್ತೆ ಅವ್ರು ಹೊಸದ ಕ್ರಿಯೇಷನ್ ಮಾಡೋದಕ್ಕೆ ಆಕ್ಸಿಸ್ ಬ್ಯಾಂಕ್ ಅಕೌಂಟ್. ಅಂದ್ರ ಈ ಬ್ಯಾಂಕದಲ್ಲಿ ನಮದ ರೊಕ್ಕ ಅದಾವು. ಎಷ್ಟು ರೊಕ್ಕ ಅದಾವು? ಇಲ್ಲಿ ಅಂಡರ್ ಗ್ರೂಪ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅಮೌಂಟ್ ಎಷ್ಟೈತಿ? 5,000. 5,000. ನೆಕ್ಸ್ಟ್ ಮುಂದೇನೈತಿ? ಸನ್ಡ್ರಿ ಡೇಟರ್ಸ್. ಸನ್ಡ್ರಿ ಡೇಟರ್ಸ್ ಅಂದ್ರೆ ನಾವು ಉದ್ರಿ ಮಾರಾಟ ಮಾಡಿರ್ತೀವಲ್ಲ, ಅವ್ರ ಕಡೆಯಿಂದ ರೊಕ್ಕ ಬರ್ಬೇಕು ನಮಗ. ಎಷ್ಟು ಬರೋದೈತಿ? 15,000 ರೂಪಾಯಿ. ಯಾರ ಕಡೆಯಿಂದ ಎಷ್ಟು ಮಂದಿ ಕಡೆಯಿಂದ ಬರೋದೈತಿ? ಒಬ್ಬನ ಕಡೆಯಿಂದ ಬರೋದೈತಿ, 10 ಮಂದಿ ಕಡೆಯಿಂದ ಬರೋದೈತಿ. ಅದ್ ನಾವೆಲ್ಲ ಡಿಟೇಲ್ ದಾಗ ಹಾಕಿಬೇಕು ಮುಂದ. ಈಗಂತೂ ನಾವು ತಿಳ್ಕೊಳ್ಳೋದು ಒಂದ ವ್ಯಕ್ತಿ ಕಡೆಯಿಂದ ನಮಗೆ ಬರೋದೈತಿ. ಓಕೆ, ಒಂದ ವ್ಯಕ್ತಿ ಕಡೆಯಿಂದ ಎಷ್ಟು ಬರೋದೈತಿ? 15,000 ರೂಪಾಯಿ. ಅಂದ್ರ ಇಲ್ಲಿ ನಾವೇನ್ ಮಾಡ್ತೀವಿ? ಆ ವ್ಯಕ್ತಿ ಹೆಸರು ಬರೀತೀವಿ. ಯಾರ ಕಡೆಯಿಂದ ಬರೋದೈತಿ ನಮಗ? ಭಾರತಿ ಕಡೆಯಿಂದ. ಭಾರತಿ. ಓಕೆ, ಇಲ್ಲಿ ಸನ್ಡ್ರಿ ಡೇಟರ್ಸ್ ಅನ್ನೋದು. ಸನ್ಡ್ರಿ ಡೇಟರ್ ಐತೆ ಅಂದ್ರೆ ಇಲ್ಲಿ ಸನ್ಡ್ರಿ ಡೇಟರ್ಸ್ ಅಂತ ತಗೊಳ್ಳೋದು. ಇಲ್ಲಿ ಬಿಲ್ ಬೈ ಬಿಲ್ ಈಗಂತೂ ನಾವು ನೋ ಅಂತೀವಿ. ನಮಗ ಯಾವಾಗ ಕೊಟ್ಟಿದೀವಿ, ಏನ್ ಕೊಟ್ಟಿದೀವಿ ಅದೇನ್ ಡಿಟೇಲ್ ಬೇಡ.
15,000 ಆತ. ನೆಕ್ಸ್ಟ್ ಗವರ್ಮೆಂಟ್ ಸೆಕ್ಯೂರಿಟಿ ನಾವ ಕೊಂಡ್ಕೊಂಡಿದೀವಿ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಾವ 8% ಗವರ್ಮೆಂಟ್ ಸೆಕ್ಯೂರಿಟಿದಲ್ಲಿ. 8% ಅಂದ್ರೆ ಬಡ್ಡಿ ಸಿಗ್ತೈತಿ ನಿಮಗ ಸೆಕ್ಯೂರಿಟೀಸ್. ಹಾ, ಇನ್ವೆಸ್ಟ್ಮೆಂಟ್ ಅಂಡರ್ ಗ್ರೂಪ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ರೊಕ್ಕ ಹಾಕಿದೀವಿ ನಾವು ಅಲ್ಲಿ 15,000. ನೆಕ್ಸ್ಟ್ ಪೇಟೆಂಟ್ 10,000. ಫಿಕ್ಸ್ಡ್ ಅಸೆಟ್ ಎಷ್ಟೈತಿ 10,000. ನೆಕ್ಸ್ಟ್ ಮತ್ತ ಲೂಸ್ ಟೂಲ್ಸ್ ಅಮೌಂಟ್ ಫಿಕ್ಸ್ಡ್ ಅಸೆಟ್ ಅಮೌಂಟ್ 10,000. 10,000 1 ಲಕ್ಷ ನಮ್ಮದು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ. ಹಿಂಗ ನಾವ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಅನ್ನ ಟ್ಯಾಲಿ ಮಾಡ್ಕೋತೀವಿ. ಇದೇ ಬ್ಯಾಲೆನ್ಸ್ ಶೀಟ್ ನಾವು ನೋಡ್ಕೋಬೇಕು. ಹಿಂಬರ್ಕಿ ಬರ್ತೀವಿ ಎಸ್ಕೇಪ್ ಆನಂತರ ಗೆಟ್ ವೇ ಆಫ್ ಟ್ಯಾಲಿದಾಗ ಬಂದ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇಲ್ಲಿ ನೋಡ್ಕೋತೀವಿ. ಇಲ್ಲಿ ನಮಗೆ ಡಿಟೇಲ್ ದಾಗ ನೋಡ್ಕೋಬೇಕು Alt F1 ಡಿಟೇಲ್ ದಾಗ ನಮಗೆಲ್ಲ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕಾಣ್ತು. ಈ ಬ್ಯಾಲೆನ್ಸ್ ಶೀಟ್ ಯಾವಾಗಿಂದ ಕಾಣ್ಲತೈತಿ ಆ ಡೇಟ್ ನಾವ್ ಇಲ್ಲಿ ನೋಡ್ಕೋತೀವಿ 1 ಏಪ್ರಿಲ್. ಯಾವ ದಿವ್ಸ ಸ್ಟಾರ್ಟ್ ಮಾಡಿದ್ರೆ ಆ ದಿವ್ಸದಿಂದ ಐತಿ ಇಲ್ಲ ನಮಗೆ ಪೂರ್ತಿ ಒಂದು ವರ್ಷದ ನೋಡೋದೈತಿ ಅಂದ್ರೆ ನಾವಿಲ್ಲಿ F2 ಅಂತೀವಿ. 1 ವರ್ಷದ ಬ್ಯಾಲೆನ್ಸ್ ಶೀಟ್ ನಾವಲ್ಲಿ ನೋಡ್ಕೋತೀವಿ 31st 3. ಇದು ಪೂರ್ತಿ 1 ವರ್ಷದ ಆತು. ಎಲ್ಲಿವರೆಗೆ ತೋರಿಸ್ಲತ್ತೈತಿದ ಅಂದ್ರೆ 1 ವರ್ಷದ ನಾವಿಲ್ಲಿ ನೋಡ್ಲಕತ್ತೀವಿ. ಹಿಂಗ ನಾವ ಒಂದು ಬ್ಯಾಲೆನ್ಸ್ ಶೀಟ್ ಕ್ರಿಯೇಷನ್ ಮಾಡಿ ಅಲ್ಲಿ ನೋಡ್ತೀವಿ.